KCET ವಿದ್ಯಾರ್ಥಿಗಳಿಗೆ ಒಂದು ಮುಖ್ಯವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಸೊ ಈಗ ನಾವು ಮಾಹಿತಿಯನ್ನು ತಿಳ್ಕೊತಾ ಹೋಗೋಣ. ಎಲ್ಲ KCET ವಿದ್ಯಾರ್ಥಿಗಳು ನೀವು ನಿಮ್ಮ ರಿಸಲ್ಟ್ಗೋಸ್ಕರ ವೆಯ್ಟ್ ಮಾಡ್ತಿದ್ರಾ? ಇನ್ ಕೇಸ್ ನಿಮ್ಮ ಒಂದು ರಿಸಲ್ಟಲ್ಲಿ ನಿಮ್ಮ ಒಂದು ರ್ಯಾಂಕ್ ಒಂದು 50,000ದಿಂದ 1,00,000 ರ್ಯಾಂಕ್ ಒಳಗಡೆ ಬಂದರೆ ಸೊ ನಿಮಗೆ ಸೀಟ್ ಸಿಗುತ್ತಾ? ಅದನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ಸೊ ನೋಡಿ, ನಿಮಗೆ ನಿಮ್ಮ ರ್ಯಾಂಕ್ ಒಂದು 50,000ದಿಂದ 1,00,000 ಒಳಗಡೆ ಇದ್ದರೆ ಟಾಪ್ ಕಾಲೇಜಸ್ಗಳಲ್ಲಿ ಸೀಟ್ ಸಿಗ್ತಕ್ಕಂತಹ ಚಾನ್ಸಸ್ಸು ಕಡಿಮೆ ಇರ್ತಕ್ಕಂಥದ್ದು. ಓಕೆನಾ? ಸೊ ನನಗೆ ಯಾವುದೇ ಒಂದು ಕಾಲೇಜ್ ಇದ್ದರೂ ಪರವಾಗಿಲ್ಲ, ಒಟ್ಟಿನಲ್ಲಿ ಇಂಜಿನಿಯರಿಂಗ್ ಕಂಪ್ಲೀಟ್ ಮಾಡಬೇಕು ಅಂತ ಯಾರಾದರೂ ವಿದ್ಯಾರ್ಥಿಗಳಿದ್ರೆ ಸೊ ನಿಮಗೆ ಖಂಡಿತವಾಗ್ಲೂ ಸೀಟ್ ಸಿಕ್ಕೇ ಸಿಗುತ್ತೆ. ಓಕೆನಾ? ಸೊ ಟಾಪ್ ಕಾಲೇಜಸಲ್ಲಿ ಚಾನ್ಸಸ್ ಕಡಿಮೆ ಇದ್ದರೂ ಸಹ ಬೇರೆ ಕಾಲೇಜಸ್ಗಳಲ್ಲಿ ಸೀಟ್ಸ್ ಅಂತೂ ಇದ್ದೇ ಇರುತ್ತೆ. ನಿಮಗೆ ಖಂಡಿತವಾಗ್ಲೂ ಸೀಟ್ ಅಂತೂ ಸಿಕ್ಕೇ ಸಿಗುತ್ತೆ. ಸೊ ನೀವು ಲಾಸ್ಟ್ ಇಯರೆಲ್ಲ ಕೌನ್ಸಿಲಿಂಗನ್ನು ಗಮನಿಸಿದ್ರೆ ಹಲವಾರು ಕಾಲೇಜಸ್ಗಳಲ್ಲಿ ಸೀಟ್ಗಳು ಉಳಿದಿವೆ. ಓಕೆನಾ? ಸೊ ಆ ಕಾರಣದಿಂದಾಗಿ ಸೀಟ್ ಅಂತೂ ಸಿಕ್ಕೇ ಸಿಗುತ್ತೆ. ಯಾರೂ ಸಹ ಟೆನ್ಷನ್ ಮಾಡ್ಕೊಳ್ತಕ್ಕಂತಹ ಅವಶ್ಯಕತೆ ಇರೋದಿಲ್ಲ. ಸೊ ಟಾಪ್ ಕಾಲೇಜಸಲ್ಲಿ ಬೇಕಂತಂದರೆ ನಿಮ್ಮ ರ್ಯಾಂಕು ಸಹ ಟಾಪಲ್ಲಿದ್ದರೆ ಸೊ ನಿಮಗೆ ಸಿಗ್ತಕ್ಕಂಥದ್ದು ಸೀಟ್ಗಳೆಲ್ಲ. ಓಕೆನಾ? ಸೊ ಹಾಗಾಗಿ ನಿಮ್ಮ ರ್ಯಾಂಕ್ 50K to 1,00,000 ಆ ರೇಂಜಲ್ಲಿದ್ದರೆ ಸಿಗುತ್ತೆ. ಓಕೆನಾ? ಸೊ ಟೆನ್ಷನ್ ಮಾಡ್ಕೊಳ್ತಕ್ಕಂಥ ಅವಶ್ಯಕತೆ ಇರೋದಿಲ್ಲ. ಸೊ ಯಾವ ಕಾಲೇಜ್ ಅಂತ ಅಲ್ಲ, ಒಟ್ಟಿನಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿ ಸ್ಟಡಿ ಮಾಡೋದೇ ಫೈನಲ್ ಮ್ಯಾಟರ್ ಆಗಿರುತ್ತೆ ಆ ಕಾರಣದಿಂದಾಗಿ. ಓಕೆ, ಸೊ ಆಲ್ ದ ಬೆಸ್ಟ್ ಫಾರ್ ಆಲ್ ಸ್ಟೂಡೆಂಟ್ಸ್. ಸೊ ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಇನ್ನು ಹಲವಾರು ಯೋಜನೆಗಳಿಗೆ ಸಂಬಂಧಪಟ್ಟಂಥ ಮಾಹಿತಿ ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಇದೀಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಓಕೆನಾ? ಸೊ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಜೊತೆಗೆ ಮಾಹಿತಿ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೂ ಸಹ ವಿಡಿಯೋವನ್ನು ಶೇರ್ ಮಾಡಿ ಮತ್ತು ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು, ಬಾಯ್.